ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿಗಳಿಗೆ ರೈತರ ಬಗ್ಗೆ ಯಾವ ಕಾಳಜಿಯೂ ಇಲ್ಲ. ನಮಗೆ ಏನಾದರೂ ಆದರೆ ಜನಪ್ರತಿನಿಧಿಗಳು ಅಧಿಕಾರಿಗಳೇ ನೇರ ಹೊಣೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ರೈತರು. ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ, ಬಹಿರಂಗ ಕ್ಷಮೆಗೆ ಒತ್ತಾಯ. ಕ್ಷಮೆಗೆ 24 ಗಂಟೆಯ ಗಡುವು ನೀಡಿದ ದಲಿತ ಸಂಘರ್ಷ ಸಮಿತಿ. ಮಹಿಳೆಯರು ಸ್ವಾವಲಂಬಿಯಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ, ಮಹಿಳೆಯರಿಗೆ ಅನುರಾಧ ಸಲಹೆ. ಜಿಲ್ಲಾಧಿಕಾರಿಗಳಿಗೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ನಮಗೆ ಏನಾದರೂ ತೊಂದರೆ ಆದರೆ ಸಚಿವರು ಜಿಲ್ಲಾಧಿಕಾರಿಗಳೇ ನೇರ ಹೊಣೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಮುಖಂಡ ಯೋಗೇಶ್, ಆಲೂರು ತಾಲೂಕಿನ ಪಾಳ್ಯ ಹೋಬಳಿಗೆ ಸೇರಿದ ತಾಳೂರು ಗ್ರಾಮದ ಸರ್ವೆ ನಂಬರ್ 22/1ರಲ್ಲಿ ಇರುವ 27 ಗುಂಟೆ ಜಮೀನಿಗೆ ಪರಿಹಾರದ ಹಣವನ್ನ ಕಡಿಮೆಯಲ್ಲಿ ನೀಡಿದ್ದು, ಜಮೀನಿನಲ್ಲಿ ಸುಮಾರು 380 ಅಡಿಕೆ ಮರಗಳು, 38 ತೆಂಗಿನ ಮರಗಳು ಹಾಗೂ ಕಾಫಿ ಗಿಡಗಳಿದ್ದು, ಇದಕ್ಕಾಗಿ ರೈಲ್ವೆ ಇಲಾಖೆ 20 ಲಕ್ಷ ಪರಿಹಾರ ಹಣ ಘೋಷಣೆ ಮಾಡಿದೆ. ಆದರೆ ಜಮೀನಿನ ಮೌಲ್ಯ ಹಾಗೂ ಬೆಳೆಗಳ ಸಂಖ್ಯೆಯನ್ನು ಪರಿಗಣಿಸಿದರೆ ಈ ಪರಿಹಾರ ಹಣ ಸಾಕಾಗುವುದಿಲ್ಲ ಎಂದು ಅಸಮಾಧಾನ ಹೊರಹಾಕಿದರಲ್ಲದೆ, ಜಿಲ್ಲಾಧಿಕಾರಿಗಳು ನಮ್ಮ ಯಾವುದೇ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಹಲವು ಬಾರಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದರೂ ಪ್ರಯೋಜನವಾಗಿಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಅನ್ಯಾಯವಾಗಿದೆ. ಯಾರೂ ರೈತರ ಬೆನ್ನೆಲುಬಾಗಿ ನಿಂತಿಲ್ಲ. ನಮಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಸಚಿವರು, ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹೊರಬೇಕಾಗುತ್ತದೆ ಎಂದು ಆಕ್ರೋಶ ಹೊರಹಾಕಿದರು. ಗಿಡನ ಫಿಕ್ಸ್ ಮಾಡಿ ಇರ್ತಾರೆ, ಅವಾರ್ಡ್ ಮಾಡಿದ್ರೆ ಈಗ ನಾನು ನೆನ್ನೆ ದಿನ ಅವಾರ್ಡ್ ನಮ್ಮ ಕುಪ್ಪೋಸ್ಟರ್ ಅವಾರ್ಡ್ ತಗೊಳ್ತಿದ್ದಾರೆ. ಆ ತಗೊಳ್ತಾ ಇರೋ ದೇಶಕ್ಕೆ ಯಾವುದೇ ಕಾರಣಕ್ಕೂ ತಗೋಬೇಡಿ ಅಂತ ನಾವೇನು ಅಡ್ಡಿ ಮಾಡಿದ್ವಿ. ಇಡೀ ಆಲೂರು ತಾಲೂಕಲ್ಲಿ ಯಾರೇ ತಗೊಂಡ್ರು ನಾವು ಟೆಂಡರ್ ಆಗೋಕ್ಕೂ ಬಿಡೋಕ್ಕಲ್ಲ. ಯಾವುದೇ ಕಾರಣಕ್ಕೂ ಅವಾರ್ಡ್ ತಗೋಬೋದು. ಯಾರೇ ಪಾಪ ಕಷ್ಟ ಇರ್ತಾವನ್ನೇನೋ ತಗೊಳ್ಳಿ, ನಾವು ತಗೊಳ್ಳೋದಕ್ಕೆ ಯಾರಿಗೂ ಅಡ್ಡಿ ಮಾಡೋಕ್ಕಲ್ಲ. ಯಾವುದೇ ರೀತಿಯಲ್ಲೂ ಭೂಮಿ ಬಿಡ್ಕೊಡೋಕೆ ನಾವು ತಯಾರಾಗಿಲ್ಲ. ಭೂಮಿನ ಯಾವುದೇ ರೀತಿ ಬಿಡ್ಕೊಡೋಕ್ಕಲ್ಲ. ಇದು ಯಾರು ಹೆಚ್ಚು ಕಮ್ಮಿ ರೈತರೇನಾರಾದರೆ DC, AC, MP ಆಮೇಲೆ ನಮ್ಮ ಉಸ್ತುವಾರಿ ಮಿನಿಸ್ಟ್ರು, ಇಷ್ಟು 3 ಜನ ಒಣಗಾರಾಗ್ತಾರೆ. ಇವ್ರನ್ನ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಅಂತ ಯಾವುದೇ ರೀತಿಯಲ್ಲಿ ಬಿಡೋದಿಲ್ಲ. ಮೊನ್ನೆ ರೇವಣ್ಣವ್ರು ಬಂದರು ಅದೇ ಹೇಳಿದ್ದಾರೆ. ಮತ್ತೆ 1999ರಲ್ಲಿ ಇದೇ ಇಂದಿರಾ ಗಾಂಧಿ ಕಾಲದಲ್ಲಿ ನೋಟಿಫಿಕೇಶನ್ ಆಯಿತು. ನೋಟಿಫಿಕೇಶನ್ ಆದಾಗ ಸಕಲೇಶ್ಪುರ ಮಾರ್ಗ ಸಕಲೇಶ್ಪುರ ಮಾರ್ಗ ಅರಣ್ಯ ಮಾರ್ಗ ಹೋಯಿತು. ಅರಣ್ಯ ಇಲಾಖೆ ಜಾಸ್ತಿ ಆಗುತ್ತೆ ಅಂತೇಳಿ ಇದೇ ದೇವೇಗೌಡರು ಬಂದಾಗ ಅವ್ರು ಏನು ಮಾಡಿದ್ರು, ಆಲೂರು ಬೇಲೂರು ಮಾರ್ಗ ಮಾಡಿದವರು ಇದನ್ನು ಯಾವುದೇ ರೀತಿಯಲ್ಲಿ. ನಂತರ ರೈತ ಮುಖಂಡ ವೆಂಕಟೇಶ್ ಮಾತನಾಡಿ, ನಮಗೆ ಜಮೀನನ್ನು ಬಿಟ್ಟರೆ ಬೇರೆ ಯಾವುದೇ ಜಮೀನಿಲ್ಲ. ಈಗಾಗಲೇ ಎತ್ತಿನಹೊಳೆ ಯೋಜನೆಯ ವಸತಿ ಪುನರ್ವಸತಿಗೆ ಕೇವಲ 5 ಲಕ್ಷ ಮಾತ್ರ ನೀಡಲಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಜಮೀನಿನ ನಿಜವಾದ ಮೌಲ್ಯವನ್ನು ಪರಿಗಣಿಸಿ ಹೆಚ್ಚುವರಿ ಪರಿಹಾರ ಹಣ ನೀಡುವಂತೆ ರೈಲ್ವೆ ಇಲಾಖೆಗೆ ಆದೇಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಇವಾಗ ವಿಷಯ ಏನಂದರೆ, ಆಲೂರಿಂದ ಬೇಲೂರು ಮತ್ತು ಚಿಕ್ಕಮಗಳೂರು ಮಾರ್ಗವಾಗಿ ರೈಲ್ವೆ ಬೆಡ್ಸು ಹೊಸದಾಗಿ ಕೆಲಸ ಪ್ರಾರಂಭವಾಗಿದೆ. ಅವಾರ್ಡೆಲ್ಲ ಫಿಕ್ಸ್ ಮಾಡ್ತಿದ್ದಾರೆ. ಎಲ್ಲ ಸರ್ವೆ ಎಲ್ಲ ಆಗಿದೆ, ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ, ಅವಾರ್ಡು ಫಿಕ್ಸ್ ಮಾಡಿದ್ದಾರೆ. ಸರ್ ನಮಗೇನಪ್ಪ ಅಂದರೆ, ಇನ್ನು ಅದು ಸಾರ್ವಜನಿಕ ಅನುಕೂಲ ಒಳ್ಳೆಯದಿರಲಿ, ಅದ್ರ ಬಗ್ಗೆ ನಾವು ರೈಲು ಮಾರ್ಗ ಹೋಗಿರೋದು ತಪ್ಪು ಅಂತ ನಾವೇನು ಹೇಳಲ್ಲ. ಬಟ್ ಅಲ್ಲಿ ಏನಾಗಿದೆ ಅಂದರೆ, ಹಿಂದಿನಿಂದಲೂ ವಾಟೆಹೊಳೆ ಅಂತ ಒಂದು ಚಾನೆಲ್ ಬಂತು. ಅದು ಸಹ ನಮ್ಮ ತಾಳೂರು ಮಾರ್ಗವಾಗಿ ಹಿಂಗೆ ಆಲೂರು ಕಡೆಗೆ ಬಂದಿದೆ. ಒಂದು ಎರಡನೇದು ಎತ್ತಿನಹೊಳೆ ಅಂತ ಬಂತು. ಅದು ಸಹ ನಮ್ಮ ಜಮೀನಲ್ಲೇ ಹೋಗಿದೆ. ಇದು 3. ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಂಜೇಗೌಡ, ಚಿನ್ನಾರಿ, ಯೋಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಗೆ ರೈತ ಮುಖಂಡ ರವಿ ಕೂಡಲೇ ಕ್ಷಮೆ ಕೇಳುವಂತೆ ಒತ್ತಾಯಿಸಲಾಯಿತು. ಈ ಕುರಿತು ದಲಿತ ಮುಖಂಡರು ಮಾತನಾಡಿ, ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ರೈತ ಮುಖಂಡರಾದ CG ರವಿ ಅವರು ಈ ಕೂಡಲೇ ಕ್ಷಮಿಸಿ ಯಾಚಿಸಬೇಕು. ರವಿ ಅವರಿಗೆ 24 ಗಂಟೆಗಳ ಸಮಯವನ್ನು ಗಡುವು ನೀಡಲಾಗುವುದು. ಭ್ರಷ್ಟಾಚಾರದ ದಂಧೆ ಮಾಡುತ್ತಿರುವ ರೈತ ಸಂಘ ಮತ್ತು ದಲಿತ ಸಂಘಗಳ ಮುಖಂಡರು ಯಾರು ಎಂದು ಸಾಬೀತು ಮಾಡಬೇಕು, ಅಥವಾ ತಾಲೂಕು ಕಚೇರಿ ಮುಂಭಾಗ ಇರುವ ಡಾ BR ಅಂಬೇಡ್ಕರ್ ಅವರ ಪ್ರತಿಮೆಯ ಕೆಳಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಈ ಕುರಿತು ಮಾಧ್ಯಮದವರಿಗೆ ಹೇಳಿಕೆಯನ್ನ ನೀಡಬೇಕು. ಈ 2 ಷರತ್ತುಗಳನ್ನು ಪಾಲಿಸದಿದ್ದರೆ ಚನ್ನರಾಯಪಟ್ಟಣ ಮಿನಿ ವಿಧಾನಸೌಧದ ಮುಂಭಾಗದಿಂದ ಗೌಡಯ್ಯ ರವಿ ಅವರ ಮನೆಯವರೆಗೂ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಯಾವ ಆಧಾರದ ಮೇಲೆ ಹೇಳಿದ್ರು, ಯಾವ ಒಂದು ನೈತಿಕ ಹಕ್ಕಿದೆ ಇವರಿಗೆ, ಏನು ಹಕ್ಕಿದೆ ಇವರಿಗೆ ಇದನ್ನು ಕೇಳಲಿಕ್ಕೆ? ಅವ್ರು ಮಾತಾಡಬೇಕಾ? ಅವ್ರು ನೋಡಿದಾರ, ಮಾಡಿದಾರ, ಆ ವ್ಯಕ್ತಿ ಹೆಸರನ್ನ ಪ್ರೂವ್ ಮಾಡೋಂಗಿರ್ಬೇಕು. ಇವ್ರು ಮಾತಾಡಬೇಕು. ಕೇಳಿ, ರೈತ ಸಂಘಟನೆಯಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ದಲಿತ ಸಂಘಟನೆಯಲ್ಲಿ ಯಾವ ವ್ಯಕ್ತಿ ಇದ್ದಾರೆ, ಎಲ್ಲರೂ ಅವ್ರ ಹೆಸರನ್ನ ಮೆನ್ಷನ್ ಮಾಡಿ ಅವ್ರನ್ನ ಕಂಡಿಡಿದು ಇವ್ರು ಹೇಳಿದ್ರೆ ನಾವು ಒಪ್ಕೋತಾ ಇದ್ದೋ. ಆದರೆ ಸಾಮೂಹಿಕವಾಗಿ ಪ್ರತಿಯೊಬ್ಬರನ್ನು ಸೇರಿಸಿ ಇವ್ರು ಹೇಳಿದಾರಲ್ಲ, ಇದಕ್ಕೆ ನಮ್ಮ ಬೆಂಬಲ ಇಲ್ಲ. ಇದಕ್ಕೆ 24 ಗಂಟೆ ಒಳಗೆ ನಮ್ಮ CG ರವಿ ಅಣ್ಣವರು, ನಮ್ಮ ತಾಲೂಕು ಅಧ್ಯಕ್ಷರು
ಕ್ಷಮೆ ಕೇಳಬೇಕು. ಎಲ್ಲಿ? ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪಾದ ಕೆಳಗಡೆ ಕ್ಷಮೆ ಕೇಳಬೇಕು, ಇಲ್ಲ ಸಾಬೀತು ಮಾಡಬೇಕು, ಇಲ್ಲ ಶಾಲ್ ತಂದು ಮನೇಲಿರಬೇಕು. ಇಲ್ಲ ಅಂದರೆ ನಾವು 24 ಗಂಟೆ ಕಳೆದು ಅವ್ರ ಮನೆ ಹತ್ರನೇ ಧರಣಿ ಮಾಡ್ತೀವಿ. ಸಾಬೀತು ಮಾಡೋವರೆಗೂ ಬಿಡಲ್ಲ. ಯಾಕೆ ಗೊತ್ತಾ? ನಾವು ಹೋರಾಟಗಾರರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚೆನ್ನಿನಹಳ್ಳಿ ನಾಗರತ್ನಮ್ಮ, ರಾಜ್ಯ ಕಾರ್ಯದರ್ಶಿಗಳಾದ ಅರಸಿಕೆರೆ ರವೀಶ್, ಜಿಲ್ಲಾ ಮುಖಂಡರಾದ ಸುಪ್ಪನಹಳ್ಳಿ ಶಿವಣ್ಣ, ತಾಲೂಕು ಅಧ್ಯಕ್ಷರಾದ ಮಡಬ ಮಂಜು ಹಾಜರಿದ್ದರು. ನಮ್ಮ ದೇಶದಲ್ಲಿ ಮಹಿಳೆಯರು ಜಾಗೃತರಾದಲ್ಲಿ ಮಾತ್ರ ಸ್ವಾವಲಂಬಿ ಜೀವನ ನಡೆಸಬಹುದು ಎಂದು ಅಮೆರಿಕ ವಾಸಿ ಕವಯಿತ್ರಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಹಳೆಯ ವಿದ್ಯಾರ್ಥಿ ಅನುರಾಧ ತಿಳಿಸಿದ್ದಾರೆ. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಅಲ್ಯೂಮಿನಿ ಹಾಲ್ನಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ವುಮೆನ್ಸ್ ಸಬಲೀಕರಣ ಸಮಿತಿ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, 1908ರಲ್ಲಿ ನ್ಯೂಯಾರ್ಕ್ನಲ್ಲಿ ಮಹಿಳೆಯರ ಸಮಾನತೆಗಾಗಿ ಹೋರಾಟ ನಡೆಯಿತು. 1914ರಲ್ಲಿ ಮಹಿಳೆಯರಿಗೆ ಸಮಾನತೆಯ ಕಾನೂನು ಜಾರಿಗೆ ಬಂತು. ನಮ್ಮ ಭಾರತದಲ್ಲಿ 1975ರಿಂದ ಮಹಿಳಾ ದಿನಾಚರಣೆ ಆಚರಿಸುತ್ತಿದ್ದೇವೆ. ಆದರೆ 80% ಹಳ್ಳಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ಮಹಿಳೆ ವಿದ್ಯಾವಂತೆಯಾಗಿ ಸ್ವಯಂ ಉದ್ಯೋಗ, ಸರ್ಕಾರಿ ಕೆಲಸ ಸೇರಿದಾಗ ಅವಳ ಜೀವನ ಸ್ವಲ್ಪ ಸುಧಾರಿಸಬಹುದು. ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮಹಿಳೆ ಮುಂದುವರಿಯಬೇಕಾಗಿದೆ. ಆಗ ಮಾತ್ರ ಪುರುಷರಂತೆ ಮಹಿಳೆಗೂ ಸಮಾನವಾಗಿ ಹಕ್ಕು ಬಾಧ್ಯತೆಗಳು ಸಿಗುತ್ತವೆ ಎಂದರು. ಈಗ ಇವತ್ತು ನಾವು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಆದರೆ ಎಷ್ಟೊಂದು ಜನ ಅನ್ಕೋತಾರೆ ಮಹಿಳಾ ದಿನಾಚರಣೆ ಅಂದರೆ, ಎಷ್ಟೊಂದು ಜನ ನನ್ನನ್ನು ಕೇಳ್ತಾರೆ, ಓ ಅಕ್ಕ ಯಾವ ಥರ ಆಚರಿಸಿದೆ ನೀನು, ಏನು ಸಿಕ್ತು ನಿನಗೆ ಮಹಿಳಾ ದಿನಾಚರಣೆ ದಿನ ಅಂತ. ಅವಾಗ ನಾನು ಹೇಳ್ತೀನಿ, ಅಯ್ಯೋ ಎಷ್ಟೊಂದು ಐಡಿಯಾಸ್ ಸಿಕ್ತು, ನಾನು ಆ ಪ್ರೋಗ್ರಾಮಲ್ಲಿ ಅಟೆಂಡ್ ಮಾಡಿದೆ, ಅಥವಾ ಇಲ್ಲಿ ಹೋದೆ, ಈ ಪುಸ್ತಕ ಓದಿದೆ. ಆ ಐಡಿಯಾಸಿಂದ ನಾನು ತೊಗೊಂಡು ಮುಂದೆ ಬರೋ ಮಹಿಳೆಯರಿಗೆ ನಾನು ಏನು ಮಾಡ್ಬೋದು, ನೆಕ್ಸ್ಟ್ ಇಯರ್ ನಾನು ಏನು ಮಾಡ್ಬೋದು ಅಂತ ಎಷ್ಟೊಂದು ಜ್ಞಾನ ಬಂತು. ಅಂದರೆ ಒಂದೊಂದು ಸಲ ಹೇಳ್ತಾರೆ, ಅಯ್ಯೋ ಇದೇನಕ್ಕ ನೀನು ಇಷ್ಟೊಂದು ಎಕ್ಸೈಟ್ಮೆಂಟಿಂದ ಏನೋ ವಜ್ರ ಸಿಕ್ಕಿದ ಥರ ಮಾತಾಡ್ತೀಯಲ್ಲ ಅಂತ. ಸೊ ನಾನು ಏನು ಹೇಳಬೇಕು ಅಂದರೆ, ಈ ದಿನಾಚರಣೆ ಇಸ್ ನಾಟ್ ಅಬೌಟ್ ಗಿಫ್ಟ್ಸ್ ಅಥವಾ ಬರ್ತ್ಡೇಲಿ ಗಿಫ್ಟ್ಸ್ ಸಿಕ್ಕತ್ತಲ್ಲ, ಆ ಥರ ಅಲ್ಲ. ಇದು 1908ನೇ ಇಸ್ವಿಯಲ್ಲಿ ನ್ಯೂಯಾರ್ಕಲ್ಲಿ ಈ ಗಾರ್ಮೆಂಟ್ ಫ್ಯಾಕ್ಟ್ರಿ ವರ್ಕರ್ಸು ತುಂಬ ಕಷ್ಟದ ಕಂಡೀಷನ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂದು ದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಟಿ ದೇವೇಗೌಡರು ಮಾತನಾಡಿ, ಮಹಿಳೆಯರಿಗೆ ಸಮಾನತೆಯ ಹಕ್ಕು ಸಿಗಬೇಕು. ಆಗ ಮಾತ್ರ ಮಹಿಳಾ ದಿನಾಚರಣೆಗೆ ಗೌರವ ಸಿಕ್ಕಿದಂತಾಗುತ್ತದೆ. ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರಿಗೆ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಹಿಂದೆ ಇದ್ದಂತಹ ಪರಿಸ್ಥಿತಿ ಈಗ ಇಲ್ಲ, ಸ್ವಲ್ಪ ಬದಲಾವಣೆಯಾಗಿದೆ. ವಿದ್ಯಾವಂತರಿದ್ದಾರೆ, ಅನೇಕರು ಅಧಿಕಾರಿಗಳಾಗಿದ್ದಾರೆ, ಉದ್ಯೋಗ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಒಬ್ಬ ಪುರುಷ ಇಲ್ಲ. ಆಗ ಅವರು ಕಾಮೆಂಟ್ ಮಾಡ್ತಾರೆ, ಪುರುಷರು ಭಾಗವಹಿಸ್ಬೋದು, ಯಾಕೆ ಬಂದಿಲ್ಲ ಅಂತ. ಅದರಿಂದ ನಾವು ಬಂದಿದ್ದೀವಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವೈಯಕ್ತಿಕವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಮಗೆಲ್ಲ ಶುಭಾಶಯಗಳನ್ನು ಹೇಳ್ತಾ, ವಿಶೇಷವಾಗಿ ಇವತ್ತಿನ ದಿವಸ ಶ್ರೀಮತಿ ಅನುರಾಧವರು ವಿದೇಶದಿಂದ ಬಂದು ಈ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿ ನಮ್ಮ ಅನಿಸಿಕೆಗಳನ್ನು ನಮ್ಮವರಲ್ಲಿ ತಿಳಿಸಿದರೆ ಅವರಿಗೆ ಒಂದು ವಿಶೇಷ ಅಭಿನಂದನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದ ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಚೌಡಬಳ್ಳಿ ಜಗದೀಶ್ ಮಾತನಾಡಿ, 100 ವರ್ಷಗಳಿಂದ ನಮ್ಮ ದೇಶ ಪುರುಷ ಪ್ರಧಾನ ಸಮಾಜವಾಗಿಯೇ ಇದೆ. ಇದು ಬದಲಾಗಬೇಕು. ಮಹಿಳೆಯರಿಗೂ ಸಹ ಸಮಾನತೆಯ ಹಕ್ಕು ಸಿಗಬೇಕು ಹಾಗೂ ಮಹಿಳೆಯರಿಗೆ ಭದ್ರತೆ ಸಿಗಬೇಕು. ಈಗ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸ್ವತಂತ್ರವಾಗಿ ಸಮಾನವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದು ಸಂತೋಷದ ವಿಚಾರ ಎಂದರು. ತನ್ನದೇ ಆದಂತಹ ಸ್ವರೂಪವನ್ನು ಮಹಿಳೆ ಒಂದು ನಿಧಿಯಾಗಿ ಇಡೀ ಪ್ರಪಂಚಕ್ಕೆ ತನ್ನ ಶಕ್ತಿಯನ್ನು ಮೀಸಲಿಟ್ಟಿದ್ದಾರೆ. ನೀವು ಪುಣ್ಯವಂತರು. ಭಾರತದ ರಾಷ್ಟ್ರಪತಿ ಮಹಿಳೆ, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮಹಿಳೆ, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ವಿಭಾಗದ ಜಿಲ್ಲಾಧಿಕಾರಿಯಾಗಿರ್ಬೋದು, ಜಿಲ್ಲಾ ಪಂಚಾಯತಿ CEO ಇರ್ಬೋದು, ಜಿಲ್ಲಾ ನ್ಯಾಯಾಧೀಶರು ಇರ್ಬೋದು, ತಾಲೂಕು ದಂಡಾಧಿಕಾರಿ ಇರ್ಬೋದು, ಜಿಲ್ಲಾ SP ಇರ್ಬೋದು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ HD ಅಮರೇಂದ್ರ, ಕಾರ್ಯಕ್ರಮ ಸಂಯೋಜಕ ಪ್ರೊಫೆಸರ್ ಅಮೃತ DS ಹಾಗೂ ಪ್ರೊಫೆಸರ್ ಯೋಗಿತಾ SK, ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ AJ ಕೃಷ್ಣಯ್ಯ ಸೇರಿದಂತೆ ಕಾಲೇಜಿನ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಹಾಜರಿದ್ದರು.
ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಆಗ್ರಹಿಸಿ ಮಾರ್ಚ್ 16ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಘದ ರವಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಉತ್ತರ ಕರ್ನಾಟಕ ಮಡಿವಾಳರ ಸಂಘ ವತಿಯಿಂದ ಪ್ರತಿಭಟನೆಯನ್ನು ಆಯೋಜಿಸಲಾಗಿದೆ. ಅಂಗೈಕ್ಯ ಜಗದ್ಗುರು ಮಚದೇವ ಯೋಗಾನಂದಪುರಿ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಪ್ರತಿಭಟನೆ ನಡೆಯಲಿದೆ. ಮಡಿವಾಳ ಸಮಾಜವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿದ್ದು ಹಲವು ದಶಕಗಳಿಂದ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕೆಂಬ ಬೇಡಿಕೆ ಮುಂದುವರೆದಿದ್ದರೂ ಸರ್ಕಾರಗಳು ಇದುವರೆಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ. 2009ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಾಕ್ಟರ್ ಅನ್ನಪೂರ್ಣ ಅವರ ನೇತೃತ್ವದಲ್ಲಿ ನಡೆದ ಕುಲಶಾಸ್ತ್ರ ಅಧ್ಯಯನದ ವರದಿ 2011ರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ಅದರಲ್ಲಿ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಶಿಫಾರಸು ಮಾಡಲಾಗಿದೆ. ಆದರೆ ಈ ವರದಿ ಇಂದಿಗೂ ಜಾರಿಯಾಗದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿಯೇ ಬಾಕಿ ಉಳಿದಿದೆ ಎಂದು ಅವರು ಹೇಳಿದರು. ರಾಜ್ಯದ 19 ಮಂತ್ರಿಗಳು ಹಾಗೂ 137 ಶಾಸಕರಿಂದ ಸೇರಿ ಒಟ್ಟು 156 ಶಿಫಾರಸು ಪತ್ರಗಳನ್ನು ಪಡೆದು ಸರ್ಕಾರಕ್ಕೆ ಸಲ್ಲಿಸಿದರೂ ಸಹ ಯಾವುದೇ ಸ್ಪಷ್ಟ ನಿರ್ಧಾರ ಕೈಗೊಳ್ಳದಿರುವುದು ವಿಷಾದನೀಯ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಬೃಹತ್ ಹೋರಾಟವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ 16/3/2026ರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿದ್ರೆ 2009ರಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವರು ಮಡಿವಾಳ ಜನಾಂಗದ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಅನ್ನಪೂರ್ಣಮ್ಮನವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ನಮ್ಮ ಸ್ಥಿತಿಗತಿಗಳ ಬಗ್ಗೆ ವರದಿ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ನೇಮಿಸುತ್ತೆ. ಸುದ್ದಿಗೋಷ್ಠಿಯಲ್ಲಿ ರವಿಕುಮಾರ್, ಕುಮಾರ್, ಚಂದ್ರು, ಮಲ್ಲೇಶ್, ಜಯಣ್ಣ, ರೋಹಿತ್, ಸೋಮಣ್ಣ, ರಘು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಮಾರ್ಚ್ 13ರಿಂದ ಸ್ಯಾರಿ ಪ್ರದರ್ಶನ ನಡೆಯಲಿದೆ ಎಂದು ಪ್ರದೀಪ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಾರ್ಚ್ 13ರಿಂದ 5 ದಿನಗಳ ಕಾಲ ಸೀರೆ ಹಾಗೂ ವಸ್ತು ಪ್ರದರ್ಶನ ಜರುಗಲಿದೆ. ಸ್ಯಾರಿ ಪ್ರದರ್ಶನದಲ್ಲಿ ಕಂಚಿ ಕಾಮಾಕ್ಷಿ ಸಿಲ್ಕ್, ಮೈಸೂರು ಸಿಲ್ಕ್ ಸೇರಿದಂತೆ ಎಲ್ಲಾ ರೀತಿಯ ಸೀರೆಗಳು ನಮ್ಮಲ್ಲಿ ಸಿಗಲಿವೆ. ಕೈಮಗದಿಂದ ತಯಾರಿಸಿದ ಪ್ಯೂರ್ ಸಿಲ್ಕ್ ಸೀರೆಗಳು ನಮ್ಮಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ದೊರಕುತ್ತವೆ. ಅಲ್ಲದೆ ಇತರೆ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದರು. ಈಗ ನಮ್ಮ ರಾಜ್ಯಾದ್ಯಂತ ಇವರು ನಮ್ಮ ಸುಮಾರು ವರ್ಷದಿಂದ ಕಂಚಿ ಕಾಮಾಕ್ಷಿ ಸಿಲ್ಕ್ ಸೀರೆಸ್ ಇವನ್ನೆಲ್ಲದನ್ನು ಕೂಡ ನಮ್ಮ ಭಾರತ ದೇಶಾದ್ಯಂತ ಎಲ್ಲ ಕಡೆ ಅಂಗಡಿ ಮಾಡಿದರು. ಸೇಲ್ಸಿಂಗು ಇದು ಮಾಡ್ತಾಯಿದ್ರು ಎಕ್ಸಿಬಿಷನ್ ಟೈಪಲ್ಲಿ. ಅದೇ ರೀತಿ ನಮ್ಮ ಹಾಸನಲ್ಲೂ ಮಾಡಬೇಕು ಅಂತ ಬಂದಿರಲ್ಲ ಅಂತ ಬನ್ನಿ ಇಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಈ ಸತಿ ಹಬ್ಬಕ್ಕೆ ನಮ್ಮ ಹಾಸನ ಜನತೆಗೆ ಒಂದು ಸುವರ್ಣ ಅವಕಾಶ ಮಾಡಿಕೊಡೋಣ ಅಂತ ಕಂಚಿ ಕಾಮಾಕ್ಷಿ ಸಿಲ್ಕ್ ಸೀರೆಸು ಮತ್ತು ಸಿಲ್ಕ್ ಸಾಫ್ಟ್ ಸಿಲ್ಕ್ಸು ಮತ್ತು ಮೇನ್ ಬಂದು ನಿಮಗೆ ಮೈಸೂರು ಸಿಲ್ಕಲ್ಲಿ ತುಂಬ ವೆರೈಟೀಸ್ಗಳು ಸಿಗುತ್ತೆ. ಸೆಮಿ ಕ್ರೇಪ್ ಆಗಿರ್ಬೋದು, ಪ್ಯೂರ್ ಬನಾರಸ್ ಆಗಿರ್ಬೋದು, ಕಾಂಜೀವರಂದಿಂದ ಹಿಡಿದು ಪ್ರತಿಯೊಂದು ಎಲ್ಲ. ಸುದ್ದಿಗೋಷ್ಠಿಯಲ್ಲಿ ನಾವೇನಿತರರು ಉಪಸ್ಥಿತರಿದ್ದರು. ಮಹಿಳೆಯರಿಗೆ ಸಮಾನತೆ ನೀಡದೆ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸುವುದು ಅಸಾಧ್ಯ ಎಂದು ವಕೀಲ ಗಂಗಾಧರ್ ಬಹುಜನ್ ತಿಳಿಸಿದರು. ಮಾನಸ ಜಲ ಸಂಪನ್ಮೂಲ ಕೇಂದ್ರ ಇವರ ವತಿಯಿಂದ ಚನ್ನರಾಯಪಟ್ಟಣ ಟೌನ್ನ ವೀರಭದ್ರೇಶ್ವರ ಬಡಾವಣೆಯಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳೆಯರಿಲ್ಲದೆ ಸಮಾಜದ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆ ಕುಟುಂಬದ ಮೂಲ ಸ್ತಂಭವಾಗಿದ್ದು ಸಮಾಜದ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಮಹಿಳೆಯರ ಹಕ್ಕುಗಳು, ಅವರ ಸಾಧನೆಗಳು ಮತ್ತು ಸಮಾಜದಲ್ಲಿ ಅವರ ಮಹತ್ವದ ಪಾತ್ರವನ್ನು ಗೌರವಿಸುವ ದಿನವಾಗಿದೆ. ಮಹಿಳಾ ದಿನಾಚರಣೆಯ ಇತಿಹಾಸವನ್ನು ನೋಡಿದರೆ ಅದು ಬಹಳ ಪ್ರೇರಣಾದಾಯಕವಾಗಿದೆ ಎಂದರು. 1975 ಇಸ್ವಿಯಲ್ಲಿ ಅಧಿಕೃತವಾಗಿ ಎಲ್ಲ ರಾಷ್ಟ್ರಗಳು ಕೂಡ ಮಾರ್ಚ್ 8ನೇ ತಾರೀಕನ್ನು ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡಬೇಕು ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ 1975 ಇಸ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತದೆ. ಸೊ ಒಂದು ಕಾಲದಲ್ಲಿ ಯೋಚನೆ ಮಾಡ್ತಿದ್ವಿ ಏನಂತ, ಮಹಿಳೆ ಅಂದರೆ ಅಬಲೆ, ಅವಳು ಅಶಕ್ತಳು, ಅವಳಿಗೆ ಆ ಕೆಲಸ ಮಾಡೋಕ್ಕಾಗಲ್ಲ, ಸೊ ಈ ಕೆಲಸ ಮಾಡೋಕ್ಕಾಗಲ್ಲ, ಹೆಂಗಸರ ಕೈಲೆಲ್ಲಾಗುತ್ತೆ ಆ ಕೆಲಸ, ಯಾರೋ ಗಂಡಸರಿಗೆ ಹೇಳಿ ಕೆಲಸ. ಸೊ ಇದೇ ಸಂದರ್ಭದಲ್ಲಿ ನಿವೃತ್ತ ಅಧಿಕಾರಿಗಳಾದ ವೆಂಕಟೇಶ್, ಶಿವಕುಮಾರ್, ಮಹದೇವದಾಸ್, ಪುರಸಭಾ ಮಾಜಿ ಅಧ್ಯಕ್ಷ ಮೀನಾಕ್ಷಿ ರಘು, ಮಾಜಿ ಉಪಾಧ್ಯಕ್ಷ ಭಾರತೀಯ ರಂಗಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ರೈತರ ಹಿತ ಕಾಯುವ ಸಲುವಾಗಿ ಭಾರತೀಯ ಕಿಸಾನ್ ಸಂಘ ಗ್ರಾಮ ಮಟ್ಟದಲ್ಲಿ ಹೊಸದಾಗಿ 1 ಲಕ್ಷ ಸಮಿತಿಗಳನ್ನು ರಚಿಸುವ ಉದ್ದೇಶ ಹೊಂದಿದೆ ಎಂದು ಸಂಘದ ರಾಜ್ಯ ಪದಾಧಿಕಾರಿ ಯೋಗೇಂದ್ರ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2024ರಿಂದ 2027ರವರೆಗೆ 3 ವರ್ಷದ ಅವಧಿಗೆ 80 ಲಕ್ಷ ರೈತರ ಸದಸ್ಯತ್ವ ಹೊಂದಿರುವ ದೊಡ್ಡ ಸಂಘಟನೆಯಾಗಿದೆ. ರಾಷ್ಟ್ರೀಯ, ರಾಜ್ಯ, ಪ್ರಾಂತೀಯ, ಜಿಲ್ಲೆ ಮತ್ತು ತಾಲೂಕು ಸಮಿತಿಗಳನ್ನು ಒಳಗೊಂಡಿದೆ. ತಾಲೂಕಿನಲ್ಲಿ ಹೊಸದಾಗಿ ಸಮಿತಿ ರಚಿಸಿದ್ದು ಗೌರವಾಧ್ಯಕ್ಷರಾಗಿ ಎಸ್ವಿ ಯೋಗಣ್ಣ, ಅಧ್ಯಕ್ಷರಾಗಿ ಬಿಸಿ ರವಿ, ಕಾರ್ಯಾಧ್ಯಕ್ಷ ಮಲ್ಲಪ್ಪನಹಳ್ಳಿ ವೀರೇಂದ್ರ, ಉಪಾಧ್ಯಕ್ಷರಾಗಿ ಹಾನಗಲ್ ಜಗನ್ನಾಥ್, ಕಾರ್ಯದರ್ಶಿಯಾಗಿ ಸೌಭಾಗ್ಯ ಅವರನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಸಮಿತಿ ಇತ್ತು, ಅದನ್ನು ಈಗ ಪುನರ್ರಚನೆ ಮಾಡಿದ್ದೀವಿ. ಅದರ ಭಾಗವಾಗಿ ಈಗ ಪದಾಧಿಕಾರಿಗಳನ್ನ ಸಂಬಂಧಪಟ್ಟಂತೆ ಹೇಳಿದ್ದೀನಿ.
ಪ್ರತಿ ರೈತನು ನಮ್ಮ ನೇತಾರ ಅನ್ನೋ ಘೋಷಣೆಯೊಂದಿಗೆ ಸಮೃದ್ಧ ಗ್ರಾಮ ಮತ್ತು ಸಮೃದ್ಧ ಸ್ವಾಭಿಮಾನಿ ಭಾರತ ಹೆಸರಿನಲ್ಲಿ ಪ್ರತಿ ರೈತರು ನಮ್ಮ ನಾಯಕ, ಸಮೃದ್ಧಿ, ಸ್ವಾವಲಂಬಿ, ಸಂಪರ್ಕ, ಗ್ರಾಮ, ಸಮರ್ಥ ಭಾರತ ಧ್ಯೇಯದೊಂದಿಗೆ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನಮ್ಮದು ಮುಖ್ಯ ಬೇಡಿಕೆ ಏನಂತಂದರೆ ಗ್ರಾಮಗಳು ಉದ್ಧಾರ ಆದರೆ, ರೈತರು ಸುಭಿಕ್ಷವಾಗಿದ್ದರೆ ದೇಶ ಉದ್ಧಾರ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾವು ಸಾಕಷ್ಟು ಹೋರಾಟಗಳನ್ನ ಇಲ್ಲಿ ತನಕ ಮಾಡಿದ್ದೀವಿ. ಈಗ ನಮ್ಮದು ಮುಖ್ಯ ಬೇಡಿಕೆ ಇರೋದು ರೈತರಿಗೆ ಬೆಂಬಲ ಬೆಲೆ ಇಲ್ಲ, ಮಿನಿಮಮ್ ಸೇಲ್ಸ್ ಪ್ರೈಸ್ ಅಲ್ಲ ನಾವು ಕೇಳ್ತಿರೋದು. ವೈಜ್ಞಾನಿಕವಾಗಿ ಲಾಭದಾಯಕ ಬೆಲೆಯನ್ನ ಕೊಡಿ ರೈತರ ಪ್ರಾಡಕ್ಟ್ಸ್ಗೆ. ಸಮಿತಿಯ ಗೌರವಾಧ್ಯಕ್ಷ ಎಸ್ಪಿ ಯೋಗಣ್ಣ ಮಾತನಾಡಿ, ರೈತ ಸಂಘಟನೆಗಳು ಹಲವಾರು ಬಣಗಳಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದು ಕೆಲವು ಕಡೆ ಅಧಿಕಾರಿಗಳಿಗೆ ಇರಿಸುಮುರುಸು ಉಂಟಾಗುತ್ತಿದೆ. ಈ ಬಗ್ಗೆ ಕಾರ್ಯಾಂಗ ಎಚ್ಚೆತ್ತುಕೊಳ್ಳಬೇಕು. ಸಾಮೂಹಿಕ ನಾಯಕತ್ವದ ಹೆಸರಿನಲ್ಲಿ ಬದಲಾವಣೆ ತರಲು ಸಾಧ್ಯವಿಲ್ಲ ಎಂದರು. ರೈತ ಸಂಘದ ಹೋರಾಟಗಳಿಗೂ ಇಂದು ರಾಜ್ಯದಲ್ಲಿ ನಡ್ಕೊಳ್ತಾ ಇರೋ ರೈತ ಸಂಘದ ಹೋರಾಟಗಳಿಗೂ ಸಾಕಷ್ಟು ವ್ಯತ್ಯಾಸಗಳನ್ನ ಕಂಡರು. ಸಾಕಷ್ಟು ಬಣಗಳಾಗಿ ಸಾಮೂಹಿಕ ನಾಯಕತ್ವ, ಬಾಬಾಗೌಡ ಪಾಟೀಲ್, ಪುಟ್ಟಣ್ಣಯ್ಯ, ನಂಜುಂಡಸ್ವಾಮಿ ಅವರು, ಮತ್ತೆ ಕುರುಬೂರು ಶಾಂತಕುಮಾರ್, ಈ ತರ ಮತ್ತೆ ಕೋಡಿಹಳ್ಳಿ, ಸಾಕಷ್ಟು ಬಣಗಳಾಗಿ ಸಾಮೂಹಿಕ ನಾಯಕತ್ವ ಅಂತೇಳಿ ಒಡೆದು ಛಿದ್ರ ಆಗಿ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ರೈತ ಸಂಘಗಳು ಒಡ್ಕೊಂಡು ಮಾಡ್ಕೊಂಡವು. ಇದನ್ನು ಮನಗಂಡಂತ ನಾವು ಸಹಿತ 10 ವರ್ಷ ಕೆಲಸ ಮಾಡಿ ಸಾಮೂಹಿಕ ನಾಯಕತ್ವದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಏಕ ವ್ಯಕ್ತಿ ಅಧ್ಯಕ್ಷ ಆಗ್ಬೇಕು ರಾಜ್ಯದಲ್ಲಿ ಅಂತೇಳಿ ನಾವು ಸಾಕಷ್ಟು ಒಂದ್ ಕಡೆ ಕರ್ನಾಟಕ ಸಂಘದ ಮಂಜೇಗೌಡ, ಜಗನ್ನಾಥ್, ಸೌಭಾಗ್ಯ, ಮಲ್ಲಿಪಟ್ಟಣ ಹೋಬಳಿ ಘಟಕದ ಅಧ್ಯಕ್ಷ ಎಚ್.ಎಸ್. ಸಂಜು, ಕಾರ್ಯಾಧ್ಯಕ್ಷ ದಶರಥ, ಕೊಳನೂರು ಹೋಬಳಿ ಘಟಕದ ಉಪಾಧ್ಯಕ್ಷ ಪ್ರದೀಪ್ ಸುದ್ದಿಗೋಷ್ಠಿಯಲ್ಲಿದ್ದರು. ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರೇಶ್ವರ, ಭದ್ರಕಾಳಿ ಹಾಗೂ ಚೌಡೇಶ್ವರಿ ಅಮ್ಮನವರ 32ನೇ ವರ್ಷದ ಕೆಂಡೋತ್ಸವ ಕಾರ್ಯಕ್ರಮ ನೆರವೇರಿತು. ಕೊಂಡೋತ್ಸವದ ಅಂಗವಾಗಿ ಬೆಳಗಿನ ಜಾವವೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಗಂಗಾ ಪೂಜೆ, ಆಲಯ ಪ್ರವೇಶ, ಲಕ್ಷ್ಮೀ ಪೂಜೆ, ಗಣಪತಿ ಹೋಮ ಸೇರಿದಂತೆ ಹಲವು ಪೂಜಾ ವಿಧಿಗಳು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ನಂತರ ಶಿವಸ್ತುತಿ ಪಠಣದೊಂದಿಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕಗಳನ್ನು ನೆರವೇರಿಸಿ ದೇವರ ಕೃಪೆಗೆ ಭಕ್ತರು ಪ್ರಾರ್ಥಿಸಿದರು. ಇದೇ ಸಂದರ್ಭದಲ್ಲಿ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ರುದ್ರ ಹೋಮ ಸೇರಿದಂತೆ ವಿವಿಧ ಹೋಮ ಹವನಗಳನ್ನು ಅರ್ಚಕರು ನೆರವೇರಿಸಿದರು. ಪೂಜಾ ಕಾರ್ಯಕ್ರಮಗಳಲ್ಲಿ ಅನೇಕ ಭಕ್ತರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು. ನಂತರ ವಿಷ್ಣು ಸಮುದ್ರದಿಂದ ಶ್ರೀ ವೀರಭದ್ರೇಶ್ವರ ಸ್ವಾಮಿ, ಚೌಡೇಶ್ವರ ಅಮ್ಮನವರು ಹಾಗೂ ಭದ್ರಕಾಳಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ಭಕ್ತರ ವೀರಗಾಸೆಯೊಂದಿಗೆ ಮೆರವಣಿಗೆಯಾಗಿ ದೇವಸ್ಥಾನಕ್ಕೆ ತರಲಾಯಿತು. ಮೆರವಣಿಗೆಯಲ್ಲಿ ಭಕ್ತರು ಜಯಘೋಷಗಳೊಂದಿಗೆ ಭಾಗವಹಿಸಿ ಭಕ್ತಿ ಭಾವ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಕಾರಚೋಳಿ ಹಿರೇಮಠದ ಶ್ರೀ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾಗೂ ಮಾಶಿವಮೂರ್ತಿ ವಿರೂಪಾಕ್ಷ, ಪುರಸಭೆ ಮಾಜಿ ಅಧ್ಯಕ್ಷ ಎಆರ್ ಅಶೋಕ್, ಅದರ್ಚೂರಿ ದಿನೇಶ್, ಆರಾಧ್ಯ ಸೇರಿದಂತೆ ಇತರರು ಹಾಜರಿದ್ದರು. ಮಹಿಳೆ ಕುಟುಂಬದ ಬೆನ್ನೆಲುಬು. ಮಹಿಳೆ ಇಲ್ಲದ ಕುಟುಂಬವನ್ನ ಕಲ್ಪಿಸಿಕೊಳ್ಳುವುದು ಕಷ್ಟ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶ ಬಿಕೆ ನಾಗೇಶ್ ಮೂರ್ತಿ ತಿಳಿಸಿದರು. ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ವಾಸವಿ ಕ್ಲಬ್ ಸಹಯೋಗದಲ್ಲಿ ಅರ್ಕಲ್ಗೂಡು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪುರುಷ ಮತ್ತು ಮಹಿಳೆ ಸಮಾನವಾಗಿ ಬಾಳಿದಾಗ ಮಾತ್ರ ಸಮಾಜದ ಪ್ರಗತಿ ಸಾಧ್ಯ. ಸಿವಿಲ್ ಜಡ್ಜ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶೆ ಚಂಪಾಶ್ರೀ ಮಾತನಾಡಿ, ಮಹಿಳೆಯರು ಉನ್ನತ ಸ್ಥಾನಕ್ಕೇರಿದಾಗ ಸಮಾಜ ಅವರನ್ನ ಮುಕ್ತವಾಗಿ ಒಪ್ಪಿಕೊಳ್ಳುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದರು. ಬಹಳ ಆಗ್ತವೆ, ಅವುಗಳನ್ನ ಒಂದು ಸೊಸೆ ಅಂತ ಒಂದು ಬಂದ ಒಂದು ನಿಟ್ಟಿನಲ್ಲಿ ಅವರು ಏನು ಕುಟುಂಬದಲ್ಲಿ ಏನು ತೊಂದರೆಗಳಿಗೆ ಒಳಗಾಗ್ತಾರೆ, ಅವರ ಒಂದು ರಕ್ಷಣೆಗಾಗಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅದರಲ್ಲಿ ಹಲವಾರು ರಕ್ಷಣೆಗಳು ಆ ಕಾನೂನಲ್ಲಿ ಕೊಡಲಾಗಿದೆ. ಅಂದರೆ ಮೈಂಟೆನೆನ್ಸ್ ಕೇಳ್ಬೋದು, ಪ್ರೊಟೆಕ್ಷನ್ ರೈಟ್ಸ್ ಕೇಳಬಹುದು, ಹಲವಾರು ಪರಿಹಾರಗಳು ನಾವು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ನಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಪೋಕ್ಸೋ ಆ್ಯಕ್ಟ್ ಅಂಥೇಳಿ, ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ ಅಂಥೇಳಿ ಮಕ್ಕಳಿಗೆ, ಅಂದರೆ ಮಕ್ಕಳು ಗಂಡು ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಆ ಪೋಕ್ಸೋ ಕಾಯ್ದೆ ಒಳಗಡೆ ಇಬ್ಬರಿಗೂ ಕೂಡ ಒಂದು ಪ್ರೊಟೆಕ್ಷನ್ ಇದೆ. ಕಾರ್ಯಕ್ರಮದಲ್ಲಿ ಮಹಿಳಾ ಹಕ್ಕುಗಳ ಕುರಿತು ವಕೀಲೆ ಹಾಗೂ ವಾಸವಿ ಕ್ಲಬ್ ಅಧ್ಯಕ್ಷೆ ಸ್ವಾತಿ ಜೆವಿ, ವಕೀಲರ ಸಂಘದ ಅಧ್ಯಕ್ಷ ಎಂಆರ್ ಗಿರೀಶ್, ಕಾರ್ಯದರ್ಶಿ ಆರ್ ರಂಗನಾಥ್, ಜಂಟಿ ಕಾರ್ಯದರ್ಶಿ ಎಂ ಚಿತ್ರಾ, ಲಾವಣ್ಯ, ಖಜಾಂಚಿ ಬಿಆರ್ ಕಿರಣ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಶ್ರೀ ಮಾದೇಶ್ವರ ಸ್ವಾಮಿ ನೂತನ ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾರ್ಚ್ 11 ಮತ್ತು 12ರಂದು ಆಚರಿಸಲಾಗುತ್ತಿದೆ ಎಂದು ಗ್ರಾಮದ ಗೌಡಿಕೆ ನಾಗಣ್ಣ ಹಾಗೂ ಯುವ ಮುಖಂಡ ಯೋಗೇಶ್ ತಿಳಿಸಿದ್ದಾರೆ. ನಂಜನಗೂಡು ನಗರದ ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾರು 106 ವರ್ಷಗಳ ಹಿಂದೆ ಗ್ರಾಮದ ಗುಡಿಸಲೊಂದರಲ್ಲಿ ಶ್ರೀ ಮಹದೇಶ್ವರನ ಪ್ರತಿಮೆ ಇಟ್ಟು ಪೂಜೆ ನಡೆಸಲಾಗುತ್ತಿತ್ತು. ಇತ್ತೀಚೆಗೆ ಗ್ರಾಮದಲ್ಲಿ ಒಂದು ಹೊಸ ದೇವಸ್ಥಾನವನ್ನು ಕಟ್ಟುವ ಆಸೆಯಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಕಳೆದ 3 ವರ್ಷಗಳ ಹಿಂದೆ ಗೌಡಿಕೆ ನಾಗಪ್ಪ ಹಾಗೂ ಚಿಕ್ಕ ಗೌಡಿಕೆ
ದೇವಣ್ಣ ನೇತೃತ್ವದಲ್ಲಿ ಸುಮಾರು 1,60,00,000 ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಹಾಗೂ ಭವ್ಯ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯವನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಲಾಗುತ್ತಿದೆ ಎಂದು 2 ದಿನಗಳ ಕಾಲ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರಲ್ಲದೆ ದೇವಾಲಯದ ಉದ್ಘಾಟನೆ ನಂತರ ನಡೆಯುವ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದು, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಹಾಗೂ ದೇವನೂರು ಮಠದ ಶ್ರೀ ಮಹಾಂತ ಸ್ವಾಮಿಗಳು ದಿವ್ಯ ಸಮ್ಮುಖದಲ್ಲಿ ಸುಕ್ಷೇತ್ರ ಶ್ರೀ ಮಲ್ಲನಮೂಲೆ ಮಠದ ಶ್ರೀ ಇಮ್ಮಡಿ ಸಿದ್ಧಲಿಂಗ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಮೈಸೂರು ಜಿಲ್ಲೆಯ ಹಲವಾರು ಹರಗುರು ಚಿರಮೂರ್ತಿಗಳ ಉಪಸ್ಥಿತಿಯಲ್ಲಿ ನಡೆಯಲಿದೆ ಎಂದರು. ನಾನು ಹೇಳೋದಿಲ್ಲ, ಆದರೂ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದ್ದೀನಿ. ಇದು ನನ್ನ ಒಂದು ಊರಿನ ಒಂದು ಗೌರವ, ನಮ್ಮ ಊರಿನ ಒಂದು ಪ್ರತಿಷ್ಠೆ, ಎಲ್ಲ ಇದಕ್ಕೂ ಅದು ಒಂದು ಬರಲಿ ಅಂತ ನನ್ನ ಭಾವನೆ. ಪ್ರತಿಯೊಬ್ಬರು ಜನರು ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಸಣ್ಣ ಮಕ್ಕಳಾದಾಗಿ ದೊಡ್ಡವರಾಗಿ ಪ್ರತಿಯೊಬ್ಬರು ನನಗೆ ಸಹಕಾರ ಕೊಡೋದಕ್ಕೆ ನನಗೆ ನಿಜವಾಗ್ಲೂ ಅದರಿಂದ ನಾನು ಈ ಮಟ್ಟಕ್ಕೆ ಮಾಡಿದೆ ಅಂತ ನನ್ನ ಅಭಿಪ್ರಾಯ, ಬೇರೆ ಏನಿಲ್ಲ. ಆ ಮಹದೇಶ್ವರನ ಒಂದು ಎಷ್ಟೇ ಅಡಚಣೆ ಇದ್ದೀವಿ, ಆ ಮಹದೇಶ್ವರ ನನಗೆ ಪ್ರೇರಣೆ ಕೊಟ್ಟ ಮಾಡೋದು. ನನಗೆ ಇವತ್ತು 70-76 ವರ್ಷ ಆದರೂ ನನಗೆ ಆ ಶಕ್ತಿ ತುಂಬಿದ್ದಾನೆ, ಆ ಕೆಲಸ ಮಾಡೋದಕ್ಕೆ ಶಕ್ತಿ ತುಂಬಿದ್ದಾನೆ. ಸುದ್ದಿಗೋಷ್ಠಿಯಲ್ಲಿ ಯಜಮಾನ್ ಮಹಾದೇವಪ್ಪ, ವಕೀಲ ಮಂಜುನಾಥ್, ಮುಖಂಡರುಗಳಾದ ರಾಜು, ಪರಮೇಶ್, ಕೇಬಲ್ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾಲಿಗ್ರಾಮ ತಾಲೂಕಿನ ಪ್ರತಿ ಗ್ರಾಮಗಳ ಅಭಿವೃದ್ಧಿಯೇ ನನ್ನ ಗುರಿಯಾಗಿದ್ದು ಅವುಗಳ ಅನುಷ್ಠಾನಕ್ಕಾಗಿ ಕೆಲಸ ಮಾಡಲಾಗುತ್ತಿದೆ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು. ಸಾಲಿಗ್ರಾಮ ತಾಲೂಕಿನ ಮೈಗೂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 4.05 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಅಭಿವೃದ್ಧಿಯನ್ನೇ ಕಾಣದ ಗ್ರಾಮಗಳಿದ್ದು, ನನ್ನ ಅವಧಿಯಲ್ಲಿ ಈಗಾಗಲೇ ಹೊಸಕೋಟೆ, ಮೈಗೂಡನಹಳ್ಳಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಹಳಿಯೂರು ಕುಪ್ಪೆ ಸೇರಿದಂತೆ ಇನ್ನುಳಿದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕಾಮಗಾರಿಗಳ ಗುದ್ದಲಿ ಪೂಜೆ ನೆರವೇರಲಿದೆ ಎಂದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಡ್ಯ ಮಹದೇವಸ್ವಾಮಿ ಮಾತನಾಡಿ, ಹಾಡ್ಯ ಗ್ರಾಮದಲ್ಲಿ ಹಿಂದೆಂದೂ ಆಗದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ನಿರಂತರವಾಗಿ ಅಪಘಾತಗಳಾಗುತ್ತಿದ್ದ ಹಾಡ್ಯ ಕ್ರಾಸ್ ಬಳಿ ಶಾಶ್ವತವಾದ ಕಾಮಗಾರಿ ನಡೆಯುತ್ತಿದ್ದು, ಇನ್ನುಳಿದ ಅವಧಿಯಲ್ಲೂ ಕೂಡ ಉಳಿಕೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಗ್ರಾಮದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲಲಾಗಿದೆ ಎಂದು ಹೇಳಿದರು. ಯೋಜನೆ ಅಡಿಯಲ್ಲಿ 2.33 ಕೋಟಿ ಅನುದಾನದ ಅಡಿಯಲ್ಲಿ ಅಲ್ಲಿ ಸರ್ಕಲ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಈ ಭಾಗದ ನಮ್ಮ ಜನರು ಓಡಾಡುವಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತಗಳು ಕಮ್ಮಿ ಆಗಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಆ ಸರ್ಕಲ್ ಅನ್ನ ಮಾಡ್ತಾ ಇದ್ದೀವಿ. ಅದನ್ನ ಪೂರ್ಣ ಅದಾದ ನಂತರ ನಾವು ಶನಿದೇವರ ದೇವಸ್ಥಾನದಲ್ಲಿ 6 ಲಕ್ಷದ ಅನುದಾನದ ಅಡಿಯಲ್ಲಿ ಗುದ್ದಲಿ ಪೂಜೆಯನ್ನ ಮಾಡಿದ್ದೀವಿ. ಜೊತೆಗೆ ನಮ್ಮ ವಾಲ್ಮೀಕಿ ಸಮುದಾಯ ಭವನಕ್ಕೆ 30 ಲಕ್ಷದ ಅನುದಾನದ ಅಡಿಯಲ್ಲಿ ಅಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಮಾಡಿದ್ವಿ. ಜೊತೆಗೆ ಚೌಡಮ್ಮ ತಾಯಿಯ ದೇವಸ್ಥಾನಕ್ಕೆ 5 ಲಕ್ಷ ಅನುದಾನದ ಅಡಿಯಲ್ಲಿ ಗುದ್ದಲಿ ಪೂಜೆಯನ್ನ ಮಾಡಿದ್ವಿ. ಇಲ್ಲಿ 30 ಲಕ್ಷದ ಅನುದಾನದ ಅಡಿಯಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ವಿ. ಈ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿ ಹೋಗಿ 50 ಲಕ್ಷ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಡ್ಯ ಮಹದೇವಸ್ವಾಮಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ನಾಗರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾವ್ಯ ಬೀರೇಗೌಡ, ಹಾಡ್ಯ ಮಹೇಶ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಎನ್ಸಿ ಪ್ರಸಾದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಣ್ಣ ತಮ್ಮಂದಿರಂತೆ ಇರುವ ಬಲಗೈ ಎಡಗೈ ಜನಾಂಗದ ನಡುವೆ ಬಿರುಕು ಮೂಡಿಸುತ್ತಿರುವವರು ಎಚ್ಚರಿಕೆಯಿಂದ ಮಾತನಾಡಬೇಕು ಎಂದು ಮುಖಂಡ ಸೋಸಲೆ ಶಿವಕುಮಾರ್ ತಿಳಿಸಿದರು. ಟಿ ನರಸೀಪುರ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಬಲಗೈ ಸಮುದಾಯದ ಮುಖಂಡರು ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬಲಗೈಯವರ ಹೋರಾಟ ರೋಸ್ಟರ್ ಬಿಂದುವಿಗಾಗಿ ಹೊರತು ಒಳ ಮೀಸಲಾತಿ ವಿರುದ್ಧವಲ್ಲ. ನಾವು ಎಂದೆಂದೂ ಅವರ ಒಳ ಮೀಸಲಾತಿ ವಿರುದ್ಧ ಮಾತನಾಡಿಲ್ಲ. ಬಲಗೈ ಸಮುದಾಯದ ಸಚಿವರು ಹಾಗೂ ಶಾಸಕರು ಸರ್ಕಾರದ ಭಾಗವಾಗಿದ್ದು, ಸಮುದಾಯಕ್ಕೆ ಸರ್ಕಾರದಿಂದ ಅನ್ಯಾಯವಾಗುತ್ತಿದ್ದಾಗ ಪದವಿಯನ್ನು ಲೆಕ್ಕಿಸದೆ ರಾಜೀನಾಮೆ ನೀಡಿ ಹೊರಬಂದು ಸಮುದಾಯದ ಪರವಾಗಿ ನಿಂತು ಹೋರಾಟ ಮಾಡಬೇಕೆಂದು ಆಗ್ರಹಿಸಿದರು. ಈ ಮೂಲಕ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ರೋಸ್ಟರ್ ಬಿಂದು 9ಕ್ಕೆ ಹೋಯ್ತಾ ಇರೋದ್ರಿಂದ ನಾವು ಪ್ರಶ್ನೆ ಮಾಡ್ತಾ ಇರೋದು ಒಳ ಮೀಸಲಾತಿ ವಿರೋಧಿಗಳಲ್ಲ. ರೋಸ್ಟರ್ ಬಿಂದು 9ಕ್ಕೆ ಹೋಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಇದೆ ಅಂತ ಒಂದು ಪ್ರಶ್ನೆ ಮೊದಲನೇದಾಗಿ. ಅದರಿಂದ ನಾವು ಈ ಒಳ ಮೀಸಲಾತಿ ಬಗ್ಗೆ ನಾವು ಮಾತಾಡ್ತಿರೋದು ಹೊರತು ಬೇರೆ ವಿಚಾರದಲ್ಲ. ಈಗ ರಾಜ್ಯ ಸರ್ಕಾರ ಏನೇ ಆದೇಶಗಳನ್ನ ಮಾಡಿರ್ಬೋದು, ನಾವು ಹಿಂದೆಯಿಂದನೂ ಕೇಳ್ತಾ ಇದ್ದೀವಿ ರೋಸ್ಟರ್ ಬಿಂದು ಸರಿ ಮಾಡಿ ಅಂತ. ಬಟ್ ಯಾರು ಸಹ ನಮ್ಮ ಸಚಿವರುಗಳು ಯಾರು ಸಹ ಮುಂದೆ ಬಂದು ಮಾತಾಡ್ತಾ ಇಲ್ಲ. ಯಾರು ಬಲಗೈ ಸಮಾಜದ ಶಾಸಕರಿದ್ದೀರಿ ಮತ್ತು ಮಂತ್ರಿಗಳಿದ್ದಾರೆ, ನಿಮಗೆ ತಾಕತ್ತಿದ್ರೆ, ನಿಮ್ಗೇನಾದರೂ ನಮ್ಮ ಸಮುದಾಯದ ಬಗ್ಗೆ ಒಂಚೂರು ಒಲವಿದ್ರೆ ನೀವು ದಯವಿಟ್ಟು ರೋಸ್ಟರ್ ಬಿಂದನ ಸರಿ ಮಾಡ್ಬೋದು. ಇಲ್ಲಾಂದರೆ ರಾಜೀನಾಮೆ ಕೊಟ್ಟು ಬನ್ನಿ, ನಾವು ನಿಮ್ಮ ಜೊತೆ ಇದ್ದೀವಿ. ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ನಿಮ್ಮ ಜೊತೆಲೇ ಬರ್ತೀವಿ.
ನೀವು ಅದು ಬಿಟ್ಬಿಟ್ಟು ನಮ್ಮ ಜನಾಂಗಕ್ಕೆ ಯಾವುದೇ ರೀತಿಯ ಮಾಹಿತಿನ ಕೊಡ್ದೇನೆ ಬೇರೆ ಸಮುದಾಯದವರು ಈಗ ಅರುಣ್ ಕುಮಾರ್ ಅವರು ಒಬ್ಬ ಈ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಹಲವಾರು ಮುಖಂಡರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿಗಳಿಗೆ ರೈತರ ಬಗ್ಗೆ ಯಾವ ಕಾಳಜಿಯೂ ಇಲ್ಲ, ನಮಗೆ ಏನಾದರೂ ಆದರೆ ಜನಪ್ರತಿನಿಧಿಗಳು ಅಧಿಕಾರಿಗಳೇ ನೇರ ಹೊಣೆ, ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ರೈತರು. ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ, ಬಹಿರಂಗ ಕ್ಷಮೆಗೆ ಒತ್ತಾಯ, ಕ್ಷಮೆಗೆ 24 ಗಂಟೆಯ ಗಡುವು ನೀಡಿದ ದಲಿತ ಸಂಘರ್ಷ ಸಮಿತಿ. ಮಹಿಳೆಯರು ಸ್ವಾವಲಂಬಿಯಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಿ, ಮಹಿಳೆಯರಿಗೆ ಅನುರಾಧ ಸಲಹೆ. ಇದಾಗುತ್ತೆ ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.